ಅವರಿಗೆ ಈ ಹಿಂದೆ ನೀವು ನೋಡಿರ್ಬೋದು 16ನೇ ತಾರೀಕು ನಾನು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ಗೆ ನಮ್ಮ ಪಾರ್ಟಿ ಹೈಕಮಾಂಡ್ಗೆಲ್ಲ ಕೊಟ್ಟೆ. ನಾನು ವಾಸ ಆಗುವಂತ ಒಂದು ದೃಢೀಕರಣ ಪತ್ರ ಕೊಡಲಿಕ್ಕೆ PDOಗಳಿಗೆ ಎಂಡಾರ್ಸ್ ಮಾಡಿದ್ರು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ. ನಾನು ಅಂದೇ ನಮ್ಮ ಹೈಕಮಾಂಡ್ ಕಂಪ್ಲೇಂಟ್ ಮಾಡಿದೆ, ಇದು ಮಾಡ್ತಾ ಇರೋದು ಹುನ್ನಾರ ಇದು. ಯಾಕೆಂದ್ರೆ ಇಷ್ಟು ದಿನ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಆ ಒಂದು ಆದೇಶ ಪತ್ರ ಕೊಡೋದಕ್ಕೆ ಅವಕಾಶ ಇತ್ತು. PDOಗಳು ಕೊಟ್ಬಿಟ್ರೆ ಏನಾಗಿರೋದು, ಈ ರೀತಿಯಲ್ಲಿ ಚೌಲ್ಟ್ರಿಯಲ್ಲೋ ಎಲ್ಲ ಹೊರದೇಶದಲ್ಲಿರುವಂಥವ್ರಿಗೂ ಕೂಡ ಆ ದೃಢೀಕರಣ ಪತ್ರ ವಾಸ ಇದ್ದಾರೆ ಅಂತೇಳಿ ದೃಢೀಕರಣ ಪತ್ರ ಕೊಟ್ಬಿಡ್ತಾ ಇದ್ರು. ಅದರ ಮೇಲೆ ಅವ್ರು ಏನು ಮಾಡ್ತಾ ಇದ್ರು, ಈ ವೋಟರ್ ID ಮಾಡಿಸ್ಬಿಡೋದು. ಅದನ್ನು ನಾವು ನಿಲ್ಲಿಸಿದ್ದೀವಿ. ಈಗ ನೋಡಿದ್ರೆ ಚೌಲ್ಟ್ರಿಯಲ್ಲಿ ಸೇರಿಸಿ ಒಂದೇ ಧರ್ಮದ ಜನರನ್ನ, ಯಾಕೆಂದ್ರೆ ಅವರಿಗೆ ಖಾತ್ರಿ ಆಗ್ಬಿಟ್ಟೈತೆ ಅವರು ನಮಗೆ ಹಾಕ್ಬಿಡ್ತಾರೆ ಓಟು ಅಂತ. ಹೊರದೇಶದವರು ಅವ್ರಿಗೆ ಕರ್ಕೊಂಡು ಬಂದು ನಮ್ಮ ವೋಟರ್ ID ಕೊಡುವಂಥ ಒಂದು ಸ್ಥಿತಿಗೆ, ದಯನೀಯ ಸ್ಥಿತಿಗೆ ಈ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಬಂದಿದೆ. ದುರದೃಷ್ಟ ಇದು, ಅತ್ಯಂತ ಖೇದಕರವಾಗಿರ್ತಕ್ಕಂಥ ವಿಷಯ ಇದು. ಇದನ್ನ ನಮ್ಮ ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಆಗದಂಗೆ ನೀವು ನೋಡ್ಕೋಬೇಕು. ವಿಶೇಷವಾಗಿ ನಮ್ಮ ನಗರದ ಮುಖಂಡರುಗಳು, ಮಂಚೇನಹಳ್ಳಿ ಪ್ರಾಪರ್, ಮಂಡಿಕಲ್, ಪೆರೇಸಂದ್ರ, ರೇಣುಮಾಕ್ಲಹಳ್ಳಿ, ಏನಪ್ಪ ಇಲ್ಲಿ ಮಂಚಿನ ಬಲೆ, ನಂದಿ, ಆರೋಬಂಡೆ, ಇಷ್ಟು ಗ್ರಾಮಗಳಲ್ಲಿರ್ತಕ್ಕಂಥ ಮುಖಂಡರುಗಳು ವಿಶೇಷ ಗಮನ ವಹಿಸಬೇಕು. ಕಡ್ಡಾಯವಾಗಿ ನಾನು ಒಂದೇ ಒಂದು ಅಂಶ ಹೇಳ್ಬಿಟ್ಟು ನಾನು ನಮ್ಮ ದತ್ತಾತ್ರೇಯ ಅವರು ಕೊಡ್ತೀನಿ, ಅವರು ಮುಂದುವರಿಸ್ತಾರೆ. BLO ಬೂತ್ ಲೆವೆಲ್ ಆಫೀಸರ್ ಅವರು ಕಡ್ಡಾಯವಾಗಿ ಸರ್ಕಾರದ ಅಧಿಕಾರಿ, ಅವರು ಟೀಚರ್ ಇರ್ತಾರೆ, ಇಲ್ಲ PDO ಇರ್ತಾರೆ, ಯಾವುದೋ ಒಂದು ಇಲಾಖೆಯ ಸರ್ಕಾರಿ ಅಧಿಕಾರಿ, ಅವರು ಕಡ್ಡಾಯವಾಗಿ ಪ್ರತಿ ಮನೆಗೆ ಹೋಗಿ ಈ ಅರ್ಜಿಯನ್ನು ತುಂಬಿಸ್ಕೋಬೇಕು. ಅವ್ರು ಎಲ್ಲೋ ಕಡೆ ಕೂತ್ಕೊಂಡು ಮಾಡೋಕ್ಕಾಗಲ್ಲ, 3 ಬಾರಿ ಹೋಗ್ಬೇಕು. ಮನೆಯಲ್ಲಿ ಇಲ್ಲದೆ ಇದ್ರು ಕೂಡ 3 ಬಾರಿ ಹೋಗ್ಬೇಕು. 3 ಬಾರಿನೂ ಅವ್ರು ಇಲ್ಲ ಅಂತಂದರೆ ಕೊನೆಗೆ ಅವರ ಮನೆ ಆಚೆ ಕಡೆ ಸ್ಟಿಕ್ಕರನ್ನು ಕೂಡ ಅವರು ಅಲ್ಲಿ ಅಂಟಿಸಿ ಬರಬೇಕಾಗ್ತದೆ. ಇದೆಲ್ಲ ಕೂಡ ಅವರು ತಾಂತ್ರಿಕವಾಗಿ ಹೇಳ್ತಾರೆ. ಆ BLO ಜೊತೆ ಕಡ್ಡಾಯವಾಗಿ ನೀವು BLAಗಳು, ಯಾಕೆಂದರೆ ಬೇರೆ ಪಕ್ಷದವ್ರು ಬರ್ತಾರೋ ಇಲ್ಲೋ ನಮಗೆ ಅದು ಬೇಕಾಗಿಲ್ಲ. ನಮ್ಮ ಪಕ್ಷದ BLAಗಳು ಕಡ್ಡಾಯವಾಗಿ ನಿಮ್ಮ ಬೂತಲ್ಲಿ ಪ್ರತಿ ಮತವನ್ನ ನಿಮ್ಮ ಮುಂದೆ ಮಾಡಿಸ್ಬೇಕು. ಇದಕ್ಕೆ ನೀವು ಸ್ವಲ್ಪ ಸಮಯ ಕೊಡಬೇಕು. ನೀವು ಕೊಡ್ತೀರಿ, ಈ ಪಕ್ಷವನ್ನು ಉಳಿಸ್ತೀರಿ. ಆ ಬೂತಲ್ಲಿ ನಾಳೆ ಯಾವುದೇ ಚುನಾವಣೆ ಆದಾಗ ಬೂತ್ನ ಗೆಲ್ಲಿಸುವಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಅದು ಇವತ್ತಿನಿಂದ ಆಗಬೇಕು.